ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಣ್ಣ, ಮಕ್ಕಳು ಬರ್ತಿದ್ದಾರೆ, ಸ್ವಲ್ಪ ಸಮಾಧಾನವಾಗಿ ಮಾತಾಡಿ. ದಗ 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 ಅಂತ ಉರಿತಿದ್ಯಮ್ಮ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ಅಲ್ಲೇ ನಿಂತ್ಕೊಳ್ಳಿ. ನನ್ನ ಜೀವನದಲ್ಲಿ ನನಗೆ ಇಷ್ಟು ದೊಡ್ಡ ಮಟ್ಟದ ದ್ರೋಹ ಮಾಡಿದ ಇಬ್ರೆ. ಒಂದು ನನ್ನ ಮಗ, ಇನ್ನೊಂದು ನನ್ನ ಮಗಳು ಅಂತ ಅನ್ಕೊಂಡಿದ್ನಲ್ಲ ಇವಳು, ಈ ರಾಣಿ. ಹೇ, ಮಗ ಅಂತ ತುಂಬಾ ಮುದ್ದಾಗಿ ಸಾಕಿದ್ದಕ್ಕೆ ತುಂಬಾ ಒಳ್ಳೆ ಕೆಲಸ ಮಾಡ್ತೀಯಪ್ಪ ನೀನು. ಎಂತ ಕೆಲಸ ಮಾಡ್ಬಿಟ್ಯೋ ಅಪ್ಪ? ಅದು ಮಾತಾಡ್ಬೇಡ ನೀನು. ಅಲ್ಲಮ್ಮ, ನಿನ್ನ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ಪ್ರೀತಿಯಿಂದ ನೋಡ್ಕೊಂಡೆ ತಾನೆ? ಹೇಗಮ್ಮ? ಅಣ್ಣ, ರವಿ ಅಂತ ದೊಡ್ಡ ತಪ್ಪು ಏನ್ ಮಾಡಿದಾನೆ? ಅವನ್ ಜೊತೆ ಓದಿರೋ ಹುಡುಗಿನ ಪ್ರೀತಿಸಿ ಮದುವೆ ಆಗಿದ್ದಾನೆ. ಅವಳು ಡಾಕ್ಟ್ರಿ ಅಣ್ಣ. ಡಾಕ್ಟ್ರು ಪೇಷಂಟ್ ಕೈ ಹಿಡೀಲಿ ಅಂತ ಓದಿಸಿದ್ದವನನ್ನ ಇವಳು ಕೈ ಹಿಡೀಲಿ ಅಂತಲ್ಲ. ಇವಳದು ಯಾರೋ ಏನೋ, ಯಾವ ಜಾತಿನೋ ಏನೋ ಯಾರು ಗೊತ್ತು. ಅಣ್ಣ, ನೀವು ಜಾತಿ ಬಗ್ಗೆ ಮಾತಾಡ್ತಿದ್ದೀರ ಅಣ್ಣ. ಕೆಲಸ ಮಾಡೋರೆಲ್ಲ ಒಂದೇ ಅಂತ ಹೇಳ್ತಿದ್ರಿ ನೀವು. ಆದ್ರೆ ಇವನು ಹೀಗೆ ಹೇಳ್ತಿದ್ರಲ್ಲ, ಯಾಕಣ್ಣ? ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಅಲ್ಲ, ಇಷ್ಟಕ್ಕೂ ಅಣ್ಣ, ಈ ಹುಡುಗಿ ಏನ್ ಕಡಿಮೆ ಆಗಿದೆ ಹೇಳಿ? ಅಂದ ಇಲ್ವಾ? ಚಂದ ಇಲ್ವಾ? ಚೆನ್ನಾಗಿ ಓದಿದಾಳೆ, ಒಳ್ಳೆ ಹೈಟ್ ಇದೆ ಅಣ್ಣ. ನನ್ ಮಗಳ ತರ ಕುಳ್ಳಕ್ಕಿದ್ರೆ ನಾನು ಈ ಮದುವೆ ಬೇಡ ಅಂತ ಹೇಳ್ತಿದ್ದೆ. ಅದೇ ಹಾಗಿಲ್ಲ ಅಣ್ಣ. ಇಂಥ ಒಳ್ಳೆ ಹುಡುಗಿ ನಮಗ್ ಸಿಗಲ್ಲ. ಪ್ಲೀಸ್ ಅಣ್ಣ, ಅವ್ರನ್ನ ಕ್ಷಮಿಸ್ಬಿಡಣ್ಣ. ನಮ್ ರವಿನ್ ಕ್ಷಮಿಸ್ಬಿಡು. ಅಪ್ಪ, ಆಂಟಿ ಹೇಳ್ತಾ ಇರೋದು ನಿಜ. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ. ನಮ್ಮಿಬ್ರಿಗೂ ಆಶೀರ್ವಾದ ಮಾಡಿ. ನಾನು ತಪ್ಪು ಮಾಡಿದ್ದೀನಿ ನಿಜ, ಆದ್ರೆ ಆ ಟೈಮಲ್ಲಿ ನನಗೆ ಏನ್ ಮಾಡ್ಬೇಕು ಅಂತ ತೋಚಿಸ್ಲಿಲ್ಲ. ನನ್ ಮಗಳ ತರ ಕುಳ್ಳಕ್ಕಿದ್ರೆ ನಾನು ಈ ಮದುವೆ ಬೇಡ ಅಂತ ಹೇಳ್ತಿದ್ದೆ. ನೋಡಿ, ನೀವೆಲ್ಲ ಏನೇ ಮಾತಾಡಿದ್ರು ನಾನು ಮಾತ್ರ ಇದಕ್ಕೊಪ್ಪೋದಿಲ್ಲ. ಹೊರಟೋಗಿ. ಅಪ್ಪ,